ಇವತ್ತು ಒಂದಿನಕ್ಕೆ ಭಾರತೀಯ ಶೇರ್ ಮಾರ್ಕೆಟ್ ಅಲ್ಲಿ 12 ಲಕ್ಷ ಕೋಟಿ ಸಂಪತ್ತು ಮಾಯವಾಗಿದೆ. ಇವತ್ತು ಮಾರ್ಕೆಟ್ ಯಾಕೆ ಈ ತರ ಬಿತ್ತು? ಇದೊಂದು ಸಣ್ಣ ಕರೆಕ್ಷನ್ ಅಥವಾ ದೊಡ್ಡ ಕ್ರಾಶ್ ಆಗೋದಕ್ಕೆ ಏನಾದ್ರೂ ಮುನ್ನುಡಿ ನುಡಿತಾ ಇದೆಯಾ? ಈಗಿರುವ ಪರಿಸ್ಥಿತಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿರುವಂತ ಹಣ ಎಷ್ಟು ಸೇಫ್ ಆಗಿದೆ ಅಂತ ಹೇಳಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಕಳೆದ 3 ದಿನದಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರುವಂತ ಮಾರ್ಕೆಟ್ ಸಡನ್ ಆಗಿ ನಿಫ್ಟಿ ಸೆನ್ಸೆಕ್ಸ್ 3% ಎಲ್ಲ ಡೌನ್ ಆಯ್ತು. ಇದಕ್ಕೆ ಫಸ್ಟ್ ಮತ್ತು ಮೇನ್ ರೀಸನ್ ಏನಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿರುವಂತದ್ದು. ಒಂದು ಬ್ಯಾರೆಲ್ಗೆ $116 ಆಗಿದೆ. ನಮ್ ದೇಶ ಐತಲ್ಲ, ಬಹುಪಾಲು ತೈಲವನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡುತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಫಸ್ಟ್ ರಿಯಾಕ್ಷನ್ ಆಗೋದು ಇನ್ಫ್ಲೇಷನ್ ಮೇಲೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಸಾರಿಗೆ ವೆಚ್ಚ ಅದು ಕೂಡ ಜಾಸ್ತಿ ಆಗುತ್ತೆ, ಕಂಪನಿಗಳಿಗೆ ಇವುಗಳಿಂದ ಲಾಭ ಕೂಡ ಕಡಿಮೆ ಆಗುತ್ತೆ. ಈ ಒಂದು ರೀಸನ್ ಇಂದ ಓನ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲ, ಗ್ಲೋಬಲ್ ಮಾರ್ಕೆಟ್ ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಸೆಕೆಂಡ್ ರೀಸನ್ USA ಮತ್ತು ಇರಾನ್ ವಾರ ಎಲ್ಲ ನಡೀತಾ ಇದೆ. ಇವಾಗಿನ ಸದ್ಯದ ಪರಿಸ್ಥಿತಿಗೆ ಅದು ನಿಲ್ಲುವಂತ ಸಿಚುವೇಶನ್ ಕಾಣಿಸ್ತಾ ಇಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಇನ್ವೆಸ್ಟರ್ಸ್ ತಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಇರುವಂತಹ ಹಣವನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಗೋಲ್ಡ್ ಆಯ್ತು, ಸಿಲ್ವರ್ ಆಯ್ತು, ಈ ತರ ಸೇಫ್ ಆಗಿರುವಂತಹ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಮೂರನೇ ಕಾರಣ, USA ಇವತ್ತು ತನ್ನ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ಗ್ಲೋಬಲ್ ಆಗಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು. ಲಾಸ್ಟ್ ಟೈಮ್ 3.4 ಸಮಥಿಂಗ್ ಎಲ್ಲ ಇತ್ತು. ಅದನ್ನ ಕಡಿಮೆ ಮಾಡುವಂತ ಚಾನ್ಸಸ್ ತುಂಬಾ ಜನಕ್ಕಿತ್ತು, ಬಟ್ ಅದ ಯಾವ್ದೇ ರೀತಿ ಚೇಂಜಸ್ ಮಾಡಿಲ್ಲ. ಲಾಸ್ಟ್ ಟೈಮ್ ಏನಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಇದರಿಂದಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲ, ಇಡೀ ಗ್ಲೋಬಲ್ ಮಾರ್ಕೆಟ್ ಗೆ ಹೊಡೆತ ಬಿದ್ದಿದೆ. ಯಾಕಂತಂದ್ರೆ ಏನಾದ್ರೂ ಟ್ರೇಡ್ ಆಗಬೇಕಾದ್ರೆ USA ಡಾಲರ್ ಮೂಲಕ ಇಡೀ ಜಗತ್ತೇ ಟ್ರೇಡ್ ಮಾಡುತ್ತೆ. ಇದರಿಂದಾಗಿ ಗ್ಲೋಬಲ್ ಲಿಕ್ವಿಡಿಟಿ ಕಮ್ಮಿ ಆಗುತ್ತೆ. ಲೋನ್ ಗಿನ್ ತಗೊಂಡು ಏನಾದ್ರೂ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬಾ ಹೈ ಇಂಟ್ರೆಸ್ಟ್ ಇರೋದ್ರಿಂದ ರೀಪೇಮೆಂಟ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಇದರಿಂದಾಗಿ ಕಂಪನಿಗಳು ಸ್ವಲ್ಪ ಸ್ಟಕ್ ಆಗುತ್ತೆ. ಇದರಿಂದ ಇನ್ವೆಸ್ಟರ್ ಕೂಡ ಕಡಿಮೆ ಇನ್ವೆಸ್ಟ್ ಮಾಡ್ತಾರೆ. ಕೆಲವು ಜನ ಪ್ಯಾನಿಕ್ ಮೂಲಕ ಇನ್ವೆಸ್ಟ್ ಮಾಡಿದ್ದನ್ನ ರಿಟರ್ನ್ ತಗೊಳ್ತಾರೆ. ಇನ್ನು ನಾಲ್ಕನೇ ಕಾರಣ, FI ಐತಲ್ಲ, ತುಂಬಾ ಸೇಲ್ ಮಾಡ್ತಾ ಇರುವಂತದ್ದು. ಫೆಬ್ರವರಿ 28ಕ್ಕೆ ಈ ಒಂದು ವಾರ್ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಂಟಿನ್ಯೂಸ್ ಆಗಿ FI ಎಲ್ಲ ಆಲ್ಮೋಸ್ಟ್ ಸೆಲ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಮೊನ್ನೆ 3 ಡೇಸ್ ಎಲ್ಲ ಪಾಸಿಟಿವ್ ಇತ್ತು, ಅಲ್ಲಿ DI ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರು. ಬಟ್ FI ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಭಾರಿ ಪ್ರಮಾಣದಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇತ್ತು. ಇನ್ನು ಫಿಫ್ತ್ ರೀಸನ್, ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಕ್ರಾಶ್ ಆಗಿದೆ. ಅದು ಹೆವಿ ಆಗಿರುವಂತ ಬ್ಯಾಂಕಿಂಗ್. HDFC ಕೂಡ ಇವತ್ತು 8% ಎಲ್ಲ ಡೌನ್ ಆಗಿತ್ತು. ಗ್ಲೋಬಲಿ ಎಂತ ಟೆನ್ಷನ್ ಇದ್ರು ಕೂಡ ಮಾರ್ಕೆಟ್ ಸ್ಟೇಬಲ್ ಆಗಿರೋಕೆ ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾನೇ ಹೆಲ್ಪ್ ಮಾಡ್ತಾ ಇತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗೆ. HDFC, SBI ಅಂತ ಬ್ಯಾಂಕ್ ಸ್ಟಾಕ್ ಡೌನ್ ಆದ ಕಾರಣ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಇವತ್ತು ರೆಡ್ ಅಲ್ಲಿ ಕ್ಲೋಸ್ ಆಯ್ತು. ಇನ್ನು 6th ರೀಸನ್, ಪ್ರಾಫಿಟ್ ಬುಕ್ಕಿಂಗ್. ಕಳೆದ 3 ದಿನದಲ್ಲಿ ಪಾಸಿಟಿವ್ ಇರುವಂತ ಮಾರ್ಕೆಟ್ ಈ ವಾರ್ ಸಿಚುವೇಶನ್ ಇಂದ ಮತ್ತೆ ಕ್ರಾಶ್ ಆಗೋ ಸಾಧ್ಯತೆ ಐತೆ ಅಂತ ಹೇಳಿ ಏನೆಲ್ಲ ಪ್ರಾಫಿಟ್ ಬಂದಿತ್ತಲ್ಲ ಅದನ್ನೆಲ್ಲ ಬುಕ್ ಮಾಡಿದ್ದಾರೆ. ಇದರಿಂದಾಗಿ ಇಂಡಿಯನ್ ಮಾರ್ಕೆಟ್ ಗೆ ಒಂದು ಹೊಡೆತ ಬಿತ್ತಂತಾನೆ ಹೇಳ್ಬೋದು. ಇನ್ನು 7th ರೀಸನ್, ರುಪಿ ವೀಕ್ ಆಗಿರುವಂತದ್ದು. ಎಸ್, ಇದೊಂದು ದೊಡ್ಡ ರೀಸನ್ ಆಗುತ್ತೆ. ಡಾಲರ್ ಮುಂದೆ ಏನಾದ್ರೂ ರುಪಿ ದುರ್ಬಲವಾದ್ರೆ ನಾವೇನು ಆಯಿಲ್ ಪರ್ಚೇಸ್ ಮಾಡ್ಕೊಂತೀವಲ್ಲ, ಅದು ಇನ್ನು ಜಾಸ್ತಿ ಪ್ರೈಸ್ ಕೊಟ್ಟು ಬೈ ಮಾಡ್ಕೋಬೇಕಾಗುತ್ತೆ. ಇದರಿಂದಾಗಿ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆದ್ರೆ ಜನರು ಖರ್ಚು ಕಡಿಮೆ ಮಾಡ್ತಾರೆ, ಕಂಪನಿಗಳ ಗ್ರೋತ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಇನ್ವೆಸ್ಟರ್ಸ್ ಕೂಡ ಯಾವುದೇ ರೀತಿ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ. ಈ ಎಲ್ಲ ರೀಸನ್ ಇಂದ ಇವತ್ತು ಮಾರ್ಕೆಟ್ ಕ್ರಾಶ್ ಆಯ್ತು. ಇನ್ನು ನಾಳೆ ಮಾರ್ಕೆಟ್ ಯಾವ ತರ ಇರುತ್ತಂದ್ರೆ, ಗ್ಲೋಬಲ್ ನ್ಯೂಸ್ ನೆಗೆಟಿವ್ ಇದ್ರೆ ಮತ್ತಷ್ಟು ಕ್ರಾಶ್ ಆಗೋ ಸಾಧ್ಯತೆ ಇದೆ. ಆಯಿಲ್ ಪ್ರೈಸ್ ಏನಾದ್ರೂ ಕಡಿಮೆ ಆದ್ರೆ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಬಹುದು. ಈ FI ಮತ್ತು DI ರಿಟೇಲ್ ಇನ್ವೆಸ್ಟರ್ ಏನಾದ್ರು ಪ್ಯಾನಿಕ್ ಸೆಲ್ಲಿಂಗ್ ಇಂದ ಕಡಿಮೆ ಮಾಡಿದ್ರೆ ಸ್ವಲ್ಪ ರಿಕವರಿ ಕೂಡ ಕಾಣಿಸಬಹುದು. ಯಾಕಂದ್ರೆ ಆಲ್ಮೋಸ್ಟ್ ಈ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಇಂದಾನೆ ದೊಡ್ಡ ಮಟ್ಟದ ಕ್ರಾಶ್ ಎಲ್ಲ ಕಾಣಿಸ್ತಾ ಇದೆ ಇತ್ತೀಚೆಗೆ. ಏನೇ ಆಗ್ಲಿ, ಮಾರ್ಕೆಟ್ ಯಾವಾಗ್ಲೂ ಏರ್ಕೊಂಡು ಹೋಗ್ತಾ ಇರೋಲ್ಲ, ಕೆಲವೊಂದು ಈ ತರ ಕ್ರಾಶಸ್ ಎಲ್ಲ ಕಾಣಿಸುತ್ತೆ. ಇದರಿಂದಾಗಿ ನ್ಯೂ ಇನ್ವೆಸ್ಟರ್ಸ್ ಆಯ್ತು, ನ್ಯೂ ಎಂಟ್ರೀಸ್ ಆಯ್ತು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ ಯಾಕೆ ಕ್ರಾಶ್ ಆಯ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.